ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಪ್ರೀತಿಯ ಸ್ವಾತಿ ಮಾತಾಡ್ತಾ ಇರೋದು. ಇವತ್ತಿನ ಬ್ಲಾಗ್ ಏನು, ಇವತ್ತಿನ ರೆಸಿಪಿ ಏನು ಅಂತ ಕೇಳ್ತಿರೋರಿಗೆ ಇವತ್ತೊಂದು ಒಳ್ಳೆ ಸೋಯಾ ಚಂಕ್ಸ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತಲೇ ಹೇಳ್ಬೋದು. ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಇದು. ಅದಷ್ಟೇ ಅಲ್ಲದೆ ಇದರಲ್ಲಿ ಹೈ ರಿಚ್ ಪ್ರೋಟೀನ್. ಈಗ ವೆಜಿಟೇರಿಯನ್ಸ್ ಯಾರೆಲ್ಲ ಡಯಟ್ ಮಾಡ್ತಿದ್ದೀರಾ ಅವರಿಗಂತೂ ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ನಾರ್ಮಲ್ ಪೀಪಲ್ಸಿಗೂ ಕೂಡ ಅಷ್ಟೇ ಈಸಿಯಾಗಿ 10 ಮಿನಿಟ್ಸಲ್ಲಿ ಈ ರೆಸಿಪಿನ ಮಾಡ್ಕೊಂಡ್ಬಿಡ್ಬೋದು. ಅದು ಮತ್ತು ಜಾಸ್ತಿ ಐಟಮ್ಸ್ ಕೂಡ ಏನಿಲ್ಲ, ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಸಿಯಾಗಿ ಬೇಗನೆ ಪಟ ಅಂತ ಮಾಡ್ಕೊಬೋದು. ತಡ ಮಾಡೋದು ಬೇಡ, ನಾನು ರೆಸಿಪಿನ ತೋರಿಸ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನ್ಲಿ ಎಲ್ಲ ಮೆನ್ಷನ್ ಮಾಡ್ತೀನಿ, ಚೆಕ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿ. ನೀವು ನೋಡ್ತೀರಾ ಹಾಗೆ ಎಷ್ಟು ಎಮ್ಮೆ ಅನ್ನಿಸ್ತಿದೆ ಅಲ್ವಾ? ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು. ನೀವೇ ರಿವ್ಯೂ ಕೇಳ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ, ಟೇಸ್ಟಿ ಇದೆ. ಜಾಸ್ತಿ ತಡ ಮಾಡೋದು ಬೇಡ, ವೀಡಿಯೋನ ಶುರು ಮಾಡೋಣ. ಸೋಯಾ ಚಂಕ್ಸ್ನ 15 ಮಿನಿಟ್ಸ್ ಫಸ್ಟ್ ಅದನ್ನು ನೆನೆಸಿಟ್ಟು ಹಿಂಡಿ ತೆಗೆದಿಟ್ಕೋಬೇಕು. ಅದಕ್ಕೆ ಮೊಸರು, ಖಾರದ ಪುಡಿ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಹಿಟ್ಟನ್ನ ಹಾಕಿ ಉಪ್ಪು ಹಾಕಿ ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಒಂದು 10 ಮಿನಿಟ್ಸ್ ಬಿಟ್ಟರೆ ಸಾಕು. 10 ಮಿನಿಟ್ಸ್ ಎಲ್ಲ ಪರವಾಗಿಲ್ಲ, ಒಗ್ಗರಣೆ ಮಾಡೋ ತನಕ ಬಿಟ್ಟರೆ ಸಾಕು. ಇನ್ನೊಂದು ಕಡಾಯಿಗೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಜಾಸ್ತಿ ಆನಿಯನ್ ಹಾಕಬೇಕು. ನಾವಿಲ್ಲಿ 5 ಮೆಂಬರ್ಸಿಗೆ ಮಾಡ್ತಿರೋದ್ರಿಂದ ನಾವು ಆನಿಯನ್ ಜಾಸ್ತಿ ಹಾಕ್ತೀವಿ. ಅದ್ರ ಜೊತೆ ಪಲಾವ್ ಎಲ್ಲ ಮಿಸ್ ಮಾಡೋಕೆ ಹೋಗ್ಬಿಡಿ, ಮಸಾಲೆಗೆ ತುಂಬ ಚೆನ್ನಾಗಿರುತ್ತೆ. ಆನಿಯನ್ನು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನು ನೀಟಾಗಿ ಇದು ಮಾಡಿಬಿಟ್ಟು, ಇವಾಗ ಏನೇನು ಮಸಾಲ ನಾವು ಮ್ಯಾರಿನೇಟ್ ಮಾಡೋಕೆ ಹಾಕಿದ್ವಲ್ಲ, ಅರಿಶಿನ, ಖಾರದ ಪುಡಿ, ಕೊತ್ತಂಬರಿ ಹಿಟ್ಟು, ಗರಂ ಮಸಾಲ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮತ್ತೆ ಮಿಕ್ಸ್ ಮಾಡೋಣ. ಎಲ್ಲನೂ 1 ಟೇಬಲ್ ಸ್ಪೂನ್, ಅದು ಕಾಫು ಇದು ಕಾಫು ಸೇರಿದ್ರೆ ಅಲ್ಲ 1 ಟೇಬಲ್ ಸ್ಪೂನ್ ಆಗುತ್ತೆ. ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿರುವಂತಹ ಸೋಯಾ ಚಂಕ್ಸ್ನು ಕೂಡ ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಬೇಯಿಸೋಣ. ಅದೇ ಗ್ಯಾಪಲ್ಲಿ ನಾವು ಟೊಮೆಟೊನ ಪ್ಯೂರಿ ಮಾಡ್ಕೊಂಬಂದಿದ್ವಿ, ಸೊ ಅದನ್ನು ಕೂಡ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು. ಚೆನ್ನಾಗಿ ಬೇಯ್ಕೊಳ್ಳುತ್ತೆ, ಯಾಕಂದರೆ ಸೋಯಾ ಚಂಕ್ಸ್ ಆಲ್ರೆಡಿ ನೆಂದಿರುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿದರೆ ಟೇಸ್ಟಿಯಾದಂತಹ ಸೋಯಾ ಚಂಕ್ಸ್ ಮಸಾಲ ರೆಡಿ ಆಗುತ್ತೆ. ಚಪಾತಿಗಂತೂ ಒಂದೊಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಇದೇ ಥರದ ಕಂಟೆಂಟಿಗಾಗಿ ನಾನು ಫಾಲೋ ಮಾಡೋದನ್ನು ಮರಿಬೇಡಿ.